ಜನಬಲದ ವೀರಭದ್ರಯ್ಯ ಆಕ್ಸಿಡೆಂಟ್ ಬಗ್ಗೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಡಕ್ ಶುರು ಮಾಡಿದಾನೆ. ಅದು ಅವ್ರದೇ ಪೇಪರ್ ತಾನೆ. ಈಗ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ. ಚುನಾವಣೆ ಹತ್ರ ಬರ್ತಾ ಇದೆ. ಪತ್ರಿಕಾ ಹೇಳಿಕೆ ಬರೀ ಆರಂಭ ಅಷ್ಟೇ. ನಾಳೆ ಅದು ಫಾಲೋ ಅಪ್ ಇರುತ್ತೆ. ನಿಮ್ಮ ಚುನಾವಣಾ ಭವಿಷ್ಯ ಹಾಳು ಮಾಡೋಕೆ ಎಲ್ಲರೂ ಪ್ಲಾನ್ ಮಾಡ್ತಿದ್ದಾರೆ. ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ. ಯಾವ ವಿಧದಲ್ಲೂ ಚುನಾವಣೆಯಲ್ಲಿ ಬಾಧೆ ಬರಕೂಡದು ಅಂತ. ಅದಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ. ಏನು ಹೇಳಿ? ಅಂದ್ರೆ ಜನಕ್ಕೆ ಕಣ್ಣಿಗೆ ಕಾಣೋ ಹಾಗೆ ಒಬ್ಬ ಆರೋಪಿನ ನಾವು ಮುಂದಿಡ್ಬೇಕು. ಅಂದ್ರೆ ಪತ್ರಿಕೆಯವರಿಗೂ ನಮಗೆ. ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ. ನಿಮ್ ಪ್ಲಾನ್ ಏನೋ ಚೆನ್ನಾಗಿದೆ. ಒಂದ್ ಸ್ಕ್ರಾಚ್ ಬಾಟ್ಲು ಕೊಟ್ಟರೆ ಸುಮ್ಮನಿರೋದಿಲ್ವಾ? ಎಷ್ಟಾದ್ರೂ ಪ್ರಶ್ನೆ ಹೊರ್ತಾನೆ. ದಿಸ್ ಇಸ್ ಮಚ್ ಟು ಸೀರಿಯಸ್ ಫಾರ್ ದಟ್. ಇದಕ್ಕೆ ಬೇರೆ ವ್ಯವಸ್ಥೆನೆ ಮಾಡಬೇಕು. ನಿಮ್ ಮಗ ಎಲ್ಲಿದ್ದಾನೆ? ಮನೆ ಆಚೆ ಕಾಲು ಹಿಡ್ದಂಗೆ ಮಾಡಿದ್ದೇನೆ. ಕಾಲು ಮುರಿಯೋದು ಬಾಕಿ ಅಷ್ಟೇ. ಈ ಕಡೆ ಎಸಿ ಅದನ್ನ. ಥ್ಯಾಂಕ್ಸ್, ಯು ಆರ್ ಅ ಗ್ರೇಟ್ ಫ್ರೆಂಡ್. ದೀಪಕ್, ಜೇಬೆಲ್ಲ ಖಾಲಿಡ, ಆಮೇಲೆ ಕೊಡ್ತೀನಿ. ರಾಹುಲ್ ಏನ್ ಮಾಡ್ತಾನೆ? ಅವನ್ಗೂ ಅಷ್ಟೇ ಎಷ್ಟು ಬಂದೆ, ಅವನು ಅಷ್ಟೇಡ. ನಾಳೆ ಏನಾದ್ರೂ ಮಾಡ್ತೀನಿ. ನಿಮ್ಮಿಬ್ರಿಗೂ ಏನ್ ಜೈಲ? 1-2 ದಿನ ಅಷ್ಟೇ. ಕಮ್ ಸೋಂಡ. ರಾಹುಲ್, 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 ರಾಹುಲ್.
ಏನ್ ಹೇಳ್ತಿದ್ರಿ ಮಾಯಾರಾಣಿ? ಡ್ರಗ್ಸಾ? ಈ ಹುಡುಗರಿಗೆ ಏನಾಗಿದೆ ಅಂತ? ಇದು ನಮ್ಮ ಮನೆಯಲ್ಲೇ ನಡೆಯುತ್ತೆ ಅಂದ್ರೆ ನಂಬೋಕೆ ಆಗಲ್ಲ. ನಾನು ನಂಬ್ತಿರ್ಲಿಲ್ಲ. ಆದ್ರೆ ರಾಹುಲ್ ಕಬರ್ಡಲ್ಲಿ ಸಿಕ್ತು. ಹುಡುಕಿದ್ರೆ ದೀಪಕ್ ರೂಮಲ್ಲೂ ಸಿಗ್ಬಹುದು. ಏನಿದು? ಗಾಂಜಾ. ಎಲ್ಲಿ ತಪ್ಪಿದ್ವಿ? ನಾವು ಇವರನ್ನು ನೋಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆಯ್ತು, ಅಥವಾ ಇವರ ಅಪೇಕ್ಷೆ ಮಟ್ಟವನ್ನು ನಾವು ತಲುಪಲಿಲ್ವೋ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ರಾಹುಲ್ನ ಕರ್ಕೊಂಡು ಯುರೋಪ್ ಹೋಗ್ತಾ ಇದ್ದೀನಿ. ಒಂದ್ ಸ್ವಲ್ಪ ದಿನ ಜೊತೆಲಿದ್ರೆ ಇಬ್ಬರಿಗೂ ಒಳ್ಳೇದು ಅನ್ಸುತ್ತೆ. ಹೌದು, ಎಲ್ಲಾದ್ರೂ ದೂರ ಹೋಗೋದೇ ಒಳ್ಳೇದು. ಆದ್ರೆ ಇಲೆಕ್ಷನ್ಸ್ ಹತ್ರ ಬರ್ತಾ ಇದೆ. ದಟ್ಸ್ ಎ ಗುಡ್ ಐಡಿಯಾ. ನಾನು ದೀಪಕನ್ನ ಸ್ಟೇಟ್ಸ್ಗೂ ಎಲ್ಲಾದ್ರೂ ಕಳಿಸ್ತೇನೆ. ಅವನನ್ನ ಇಲ್ಲೇ ಇರೋಕ್ ಬಿಟ್ರೆ ಈ ವಾತಾವರಣದಲ್ಲಿ ಇನ್ನೇನೇನು ಅನಾಹುತಗಳನ್ನು ಮಾಡಿಡ್ತಾನ. ಹರಿರಾಮ್ ಹರಿರಾಮ್. ಎನಿವೇ, ನೀವು ಹೋಗೋಕ್ ಮುಂಚೆ ನನಗೆ ಇನ್ಫಾರ್ಮ್ ಮಾಡಿ. ಎನಿಥಿಂಗ್ ಐ ಕ್ಯಾನ್ ಡೂ, ಪ್ಲೀಸ್ ಡೂ ಲೆಟ್ ಮೀ ನೋ. ನಮಸ್ಕಾರ. ನಮಸ್ಕಾರ. ಅಂಕಲ್, ದೀಪಕ್ ಎಲ್ಲಿದ್ದಾನೆ? ಅವನು ಫಾರ್ಮ್ ಹೌಸ್ ಅಲ್ಲಿದ್ದಾನೆ. ಆದ್ರೆ ನೀನು ಅಲ್ಲಿಗೆ ಹೋಗೋದು ಬೇಡ. ನೀವಿಬ್ರು ತೆಪ್ಪಿಗಿದ್ರೇನೆ ಒಳ್ಳೇದು. ನೀವಿಬ್ರು ಮಾಡಿದ್ದು ಕುತ್ತಿಗೆವರೆಗೆ ಈಗಲೇ ಬಂದಿದೆ. ಗುಡ್ ನೈಟ್. ಗುಡ್ ನೈಟ್ ಅಂಕಲ್. ನಾನು ಆದಷ್ಟು ಬೇಗ ಈ ಧರ್ಮಾಧಿಕಾರಿಗಳ ಫಾರ್ಮ್ ಹೌಸ್ಗೆ ಹೋಗಲೇಬೇಕು. ನನ್ನ ಕತೆಗೆ ಒಂದು ಒಳ್ಳೆ ತಿರುವು ಸಿಗೋದು ಅಲ್ಲೇ ಸರ್. ಹೇಗೆ? ಆ ಹುಡುಗರು ಟೈರ್ಗಳನ್ನು ಅಲ್ಲೇ ಬಚ್ಚಿಡಿದ್ದಾರೆ. ಆ ಟೈರ್ಗಳು ಒಂದೇ ಒಂದು ಫೋಟೋ ನನ್ ಸಿಕ್ಬಿಟ್ರೆ ಆ ಫೋಟೋಗಳಿಂದ ಏನೋ ಪ್ರಯೋಜನ? ಪೊಲೀಸ್ನವ್ರ ಫೊರೆನ್ಸಿಕ್ ರಿಪೋರ್ಟ್ ಅಲ್ಲಿ ಒಂದೇ ಒಂದು ವೀಕ್ನೆಸ್ ಇದೆ. ಅವ್ರ ಟೈರ್ ಮಾರ್ಕ್ಸು ಸರಿಯಾಗಿ ಸಿಂಕ್ ಆಗ್ತಾ ಇರಲಿಲ್ಲ. ನಾನೇನಾದ್ರೂ ಹೋಗಿ ಒಂದು ಫೋಟೋ ತಗೊಂಡ್ ಬಂದ್ರೆ ಆ ಪೊಲೀಸ್ ಫೈಲು ಮತ್ತೆ ಓಪನ್ ಆಗಕ್ಕೆ ಸಾಧ್ಯ. ಪೊಲೀಸ್ನವ್ರ ಆ ಹುಡುಗರನ್ನ ಎನಿ ಮೂಮೆಂಟ್ ಅರೆಸ್ಟ್ ಮಾಡಬಹುದು. ನಾನು ಇನ್ಫಾರ್ಮರ್ ಅದೇ ಹೇಳ್ತಾ ಇದ್ದಾನೆ. ನೀನ್ ರಿಪೋರ್ಟ್ ಬರೆಯೋದು ಶುರು ಮಾಡಿದಾಗಿದ್ದ ಇನ್ಫಾರ್ಮರ್ ಅಂತ್ಯ. ಯಾರೋ ನೀನ್ ಇನ್ಫಾರ್ಮರು? ಡೀಪ್ ಥ್ರೋಟ್. ಸರ್, ನನಗೆ ಓಡಾಡಕ್ಕೆ ಸ್ವಲ್ಪ ಹಣ ಬೇಕು ಸರ್. ನೀವ್ ಹೇಳಿದ ಕೆಲಸ ಮುಗೀತು ಅಂತ ತಿಳ್ಕೊಳ್ಳಿ.
ನಿಲ್ಸಿ 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 ಸ್ವಲ್ಪ ಲಿಫ್ಟ್ ಕೊಡ್ತೀರಾ ಪ್ಲೀಸ್? ಅದೇ ಬಂದ ನೋಡು. ಥ್ಯಾಂಕ್ ಯು. ಏನ್ ಮಾಡ್ತಾ ಇದ್ದೀರಾ? ಬಿಡಿ ಬಿಡಿ ನನಗೆ. ಯಾರು ನೀವು? ಯಾರು ನೀವು? ಪ್ಲೀಸ್ ಬಿಡಿ ನನಗೆ. ಬಿಡಿ ನನಗೆ. Ah.